ಜೋಡ್ಪಾಲ ಅನುಷ್ ಎ ಶೆಟ್ಟಿ ಅವರ ಕೃತಿ. ಅನುಷ್ ಶೆಟ್ಟಿ ಅವರೇ, ನೀವು ತೇಜಸ್ವಿ ಅಭಿಮಾನಿ ಅಂತ ಗೊತ್ತು. ನಾವು ಕೂಡ ಅವರ ಅಭಿಮಾನಿ. ಸೊ ನಿಮ್ಮ ಕೃತಿಯನ್ನ ಓದುವಾಗ ನನಗೆ ತೇಜಸ್ವಿ ಅವರ ಪುಸ್ತಕವನ್ನ ಓದ್ತಾ ಇದ್ದೀನೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ತೇಜಸ್ವಿ ಅವರ ಬರವಣಿಗೆ ಶೈಲಿ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಆ ಕೃತಿಯನ್ನ ಓದ್ತಾ ಇರುವಾಗ ಆ ಘಟನೆಗಳು ಏನೇನಿರುತ್ತೋ ಅದೆಲ್ಲ ನಮ್ ಸುತ್ತನೇ ನಡೀತಾ ಇದೆಯೇನೋ ಅಂತ ಅನ್ಸುತ್ತೆ. ಅಂದ್ರೆ ಅವ್ರ ಕೃತಿಗಳನ್ನ ನಾವು ಓದ್ತಾ ಇರಲ್ಲ, ನಾವು ಜಸ್ಟ್ ಕೂತ್ಕೊಂಡು ಎಲ್ಲಾ ಘಟನೆಗಳು ನಡೆಯೋದನ್ನ ನೋಡ್ತಾ ಇರ್ತೀವಿ. ಅದೇ ವೈಬ್ ಕೊಡ್ತು ಜೋಪಾಲ ಕೃತಿ. ಒಂದಾನೊಂದು ಕಾಲದಲ್ಲಿ ಕಥೆಯ ಆಳದಲ್ಲಿ ಕಾಣದ ನಾಡಿನಲ್ಲಿ ಹುಡುಕೋ ಜಾಡಿನಲ್ಲಿ ಜಗವ ಕನ್ನಡಿಲಿ ಕಾಣುತ್ತವಕ್ಕದಲ್ಲಿ ಮುಂದೆ ನೀವೇ ನೋಡಿ ಏನಿದೆ ಪುಸ್ತಕದಲ್ಲಿ. ಬುಕ್ಕಲ್ಲೇನಿದೆ 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 ತರಿರರಿರಿರಿದೆ. ಈ ಕೃತಿಯಲ್ಲಿ ನನಗೆ 3 ಅಂಶಗಳು ಪರ್ಫೆಕ್ಟ್ ಅಂತ ಅನ್ನಿಸ್ತು. ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿಜುವಲ್. ಇದರಲ್ಲಿ ಅವರು ಯಾವುದೇ ಚಿತ್ರಗಳನ್ನ ಕೊಟ್ಟಿಲ್ಲ ಅಂದ್ರೂ ಆಥರ್ ಹೇಳೋ ಪ್ರಕಾರ ಯಾವುದೇ ಚಿತ್ರಗಳನ್ನ ಕೊಟ್ಟಿಲ್ಲ, ನೀವ್ ಕ್ರಿಯೇಟ್ ಮಾಡ್ಕೊಳ್ಳಿ, ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಎಸ್, ಆ ಥರನೇ ಇದೆ. ಅವರು ಡಿಸ್ಕ್ರೈಬ್ ಮಾಡಿರೋ ರೀತಿ ಪರ್ಫೆಕ್ಟ್. ಯಾಕಂದ್ರೆ ನಾವು ಇಂಚಿಂಚಾಗೂ ಡಿಸ್ಕ್ರೈಬ್ ಮಾಡಿರೋದ್ರಿಂದ ನಮ್ಗೆ ಅದೆಲ್ಲನ ನಡೀತಿರೋದನ್ನ ವಿಜುವಲೈಸ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ. ಎರಡನೇದು ಬಂದು ಪಾತ್ರಗಳು. ಪಾತ್ರಗಳು ಫುಲ್ ಎಂಗೇಜಿಂಗ್ ಆಗಿದೆ. ಏನಂತೀರಾ, ಆ ಫ್ಲೋ ಪಾತ್ರಗಳಲ್ಲಿ ಆ ಫ್ಲೋ ಹಾಗೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು ಅವರ ಮಾತುಕತೆ ಇರ್ಬೋದು, ಎಲ್ಲವೂ ಆ ಫ್ಲೋ ಹಾಗೇ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು ಇರೋದ್ರಿಂದ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಇನ್ನು ಮೂರನೇದು ಘಟನೆಗಳು, ಸಂದರ್ಭಗಳು, ಅದನ್ನ ಎಕ್ಸ್ಪ್ಲೈನ್ ಮಾಡಿರೋ ರೀತಿ. ನೆಕ್ಸ್ಟ್ ಏನು ಆ ಸಸ್ಪೆನ್ಸ್ನ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು ತಗೊಂಡಿದ್ದೀರ. ಸೊ ಎಸ್, ಈ 3 ಅಂಶಗಳಿಂದ ಪರ್ಫೆಕ್ಟ್ ಅನ್ನಿಸ್ತು ಈ ಕೃತಿ. ಜೋಡ್ಪಾಲ ಕೃತಿಯಲ್ಲಿ 3 ಭಾಗಗಳಿದೆ. ಮೊದಲನೇದು ರಾಬರ್ಟ್ ಮತ್ತೆ ಪೆಮ್ಮಯ್ಯ ಅವರ ಬಿಯಾಂಡ್ ದ ವರ್ಲ್ಡ್ ನಡೆಯುವಂತ ಮಾತುಕತೆಗಳು. ಸಾಧಾರಣವಾಗಿ ಅವ್ರನ್ನ ನೋಡಿದ ತಕ್ಷಣನೇ ಎಲ್ರಿಗೂ ಅನ್ಸುತ್ತೆ ಏನೋ ಹುಚ್ಚಿಡ್ದಿದ್ಯೇನೋ ಇವರಿಬ್ರಿಗೂ, ಯಾರಿಗೂ ಅವ್ರ ಜೊತೆ ಮಾತಾಡೋದಕ್ಕೆ ಏನು ಟಾಪಿಕ್ಸೇ ಇರಲ್ಲ. ಯಾಕಂದ್ರೆ ಅವರು ಸಾಧಾರಣವಾಗಿರೋ ಟಾಪಿಕ್ಸ್ ಅಂತೂ ಮಾತಾಡೋದೇ ಇಲ್ಲ. ಸೊ ಅವ್ರದ್ದು ಏನಪ್ಪ ಟಾಪಿಕ್ಸ್ ಅಂತ ಹೇಳಿದ್ರೆ, ಹೇಳಿದ್ಮೇಲೆ ಬಿಯಾಂಡ್ ದ ವರ್ಲ್ಡ್ ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೊ ಅವರಿಬ್ರದ್ದೇ ಒಂದು ಜಗತ್ತು. ಸೊ ಮೊದಲನೇದಾಗಿ ಅವರು. ನೆಕ್ಸ್ಟ್ ಪೆಮ್ಮಯ್ಯ ಅವರ ಮಗಳು ಬಬಿತಾನ ಪ್ರೀತಿಸ್ತಿರೋ ಅಂತ ಶೇಖರ್. ಸೊ ಶೇಖರ್ ಮತ್ತೆ ಬಬಿತಾ ಅವರ ಲವ್ ಸ್ಟೋರಿ. ಎಸ್, ಚೆನ್ನಾಗಿರುತ್ತೆ. ಯಾಕಂದ್ರೆ ಶ್ರೀಮಂತನ ಮಗಳು ಬಬಿತಾ. ಸೊ ನಮ್ಮ ಲವರ್ ಬಾಯ್ ಎಸ್, ಸಾಧಾರಣ ಕುಟುಂಬದಿಂದ ಇರೋ ಅಂಥವ್ರು. ಎಲ್ಲೋ ಮಿಡಲ್ ಕ್ಲಾಸ್ ಲೈಫಲ್ಲಿ ಏನೇನು ಸಂದರ್ಭಗಳು ಬರುತ್ತೆ, ಹೇಗೆ ಇರುತ್ತೆ ಅವ್ರ ಲೈಫ್ ಅನ್ನೋದನ್ನ ಚೆನ್ನಾಗಿ ಹೇಳಿದ್ದೀರಾ. ನೆಕ್ಸ್ಟ್ ನನ್ನ ಫೇವ್ರೆಟ್ ಪಾರ್ಟ್ ಅಂದ್ರೆ ನನ್ನ ಫೇವ್ರೆಟ್ ಪಾತ್ರ ಬಂದು ಕಿಟ್ಟು. ಸೊ ಆ ಚಿಕ್ಕ ಹುಡುಗನ ಕತೆ. ಆ ಹುಡುಗ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬಡತನದಲ್ಲೇ ಆಗಿರೋದ್ರಿಂದ ಅವನಿಗಿರೋಂಥ ಆಸೆಗಳನ್ನ ತಾನೇ ಪೂರೈಸ್ಕೊತಾನೆ. ಅಂದ್ರೆ ಪೇರೆಂಟ್ಸ್ ಇದನ್ನ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ದೆ ತಾನೇ ಪೂರೈಸ್ಕೊಳ್ಳೋದಿಕ್ಕೆ ಏನೆಲ್ಲಾ ದಾರಿಗಳಿದೆ, ಹೇಗೆಲ್ಲ ಎಸ್, ನನಗೆ ದಸರಾದಲ್ಲಿ ಇದು ತಗೋಬೇಕು ಅದು ತಗೋಬೇಕು ಅನ್ನೋ ಆಸೆಗಳಾಗಿರ್ಬೋದು, ಅಥವಾ ಟ್ರಿಪ್ಗೆ ಹೋಗ್ಬೇಕು ಅನ್ನೋ ಆಸೆ ಆಗಿರ್ಬೋದು. ಸೊ ಇದನ್ನೆಲ್ಲ ಪೂರೈಸ್ಕೊಳ್ಳೋದಿಕ್ಕೆ ಅಂತ ಅವನು ಕೂಡಿಡೋ ಅಂತ ಹಣ ಇರ್ಬೋದು. ಸೊ ಚಿಕ್ಕದಾಗಿ ಇದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಆ ಕಿಟ್ಟುಗೆ ಭೀಮಾ ಅನ್ನೋ ಒಬ್ಬ ಫ್ರೆಂಡ್ ಇರ್ತಾನೆ. ಈ ಭೀಮಾ ಯಾವುದೇ ಮನುಷ್ಯ ಅಲ್ಲ, ಸುಮಾರು ದಶಕಗಳಿಂದ ಕೆಟ್ಟು ನಿಂತಿರೋ ಅಂತ ಒಂದು ರೋಡ್ ರೋಲರ್. ಸೊ ಅವರಿಬ್ರು ಫ್ರೆಂಡ್ಶಿಪ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಫ್ರೆಂಡ್ಶಿಪ್ ಆಗೋದಿಕ್ಕೆ ಮನುಷ್ಯನೇ ಬೇಕು ಅಂತ ಏನಿಲ್ಲ, ಆ ಪುಟ್ಟು ಮನ್ಸು ಆ ರೋಡ್ ರೋಲರ್ ಜೊತೆ ಅಂದ್ರೆ ಭೀಮನ್ ಜೊತೆ ಆಗುವಂತ ಫ್ರೆಂಡ್ಶಿಪ್. ಕಿಟ್ಟು ಮತ್ತೆ ಭೀಮಾ ರೋಡ್ ರೋಲರ್ ಮಧ್ಯೆ ಇರುವಂತ ಫ್ರೆಂಡ್ಶಿಪ್ ಕಥೆಗಳು. ಇದ್ರ ಮಧ್ಯೆ ಬರುವಂತ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಜೋಡ್ಪಾಲದಲ್ಲಿ ನಡೆಯುವಂತ ಟ್ಯಾಂಕರ್ ಆಕ್ಸಿಡೆಂಟ್. ಆ ಟ್ಯಾಂಕರ್ ಆಕ್ಸಿಡೆಂಟ್ ಆದ್ಮೇಲೆ ಆಗುವಂತ ಮಿಸ್ಸಿಂಗ್ ಕೇಸ್ಗಳು. ಮಂಗಳೂರಿನ ಕಡಲಂಚಿಗೆ ನಮ್ಮನ್ನ ಲೇಖಕರು ಕರ್ಕೊಂಡು ಹೋಗ್ತಾರೆ.
ಅಲ್ಲಿರುವಂತ ಮೀನುಗಾರರ ಲೈಫ್ ಹೇಗಿರುತ್ತೆ, ಒಂದು ಮಳೆ ಬಂದ್ರೆ, ಒಂದು ಗಾಳಿ ಬಂದ್ರೆ ಅದು ನಮ್ಗೆ ಸಾಧಾರಣವಾಗಿ ಅಂತ ಅನ್ಸೋದು ಅವ್ರ ಲೈಫ್ಗೆ ಎಷ್ಟು ಬಾಧಿಸುತ್ತೆ ಅದು. ಸೊ ಅವ್ರ ಏನಂತೀರಾ, ವಂಶದಿಂದನೂ ಮೀನ್ ಹಿಡಿಯೋದೇ ವೃತ್ತಿಯಾಗಿ ಮಾಡ್ಕೊ ಬಂದಿರೋ ಅವರು ಸಡನ್ ಆಗಿ ಒಂದಿನ ಏಕಾಏಕಿ ಊರನ್ನೇ ಬಿಟ್ಟು ಅವ್ರ ಏನು ತಣ್ಣೀರ್ ಬಾವಿಯನ್ನ ಖಾಲಿ ಮಾಡ್ಬಿಡ್ತಾರೆ. ತಣ್ಣೀರ್ ಬಾವಿ ಅನ್ನೋ ಜಾಗವನ್ನ ಖಾಲಿ ಮಾಡ್ತಾರೆ. ಅದಕ್ಕೆ ಏನಿರ್ಬೋದು ಕಾರಣ? ಇದ್ರ ಮಧ್ಯೆ ಟೈಟಾನಿಕ್ ಇದೆ. ಅಂದ್ರೆ ಕ್ವೀನ್ 3 ಅನ್ನೋ ಐಷಾರಾಮಿ ಹಡಗು ಮಲೇಷ್ಯಾದಿಂದ ಮಂಗಳೂರಿಗೆ ಬರ್ತಾ ಇರತ್ತೆ. ಅದ್ರಲ್ಲಿ ಪ್ರಯಾಣ ಮಾಡ್ತಿರೋ ಅಂತ ಗಣೇಶ್ ಮತ್ತು ಕವಿತಾ ದಂಪತಿ. ಅವರು ಅಲ್ಲಿಂದ ಇಲ್ಲಿವರೆಗೂ ಪ್ರಯಾಣ ಮಾಡೋ ಉದ್ದೇಶ ಆದ್ರೂ ಏನು, ಅಂಡ್ ಅವ್ರ ಹತ್ರ ಇರೋ ಅಂತ ಒಂದು ಕೆಂಪು ಅರಳಿನ ಸರ. ಎಲ್ಲದಕ್ಕಿಂತ ಮೇನ್ ಆಗಿ ಯಾವತ್ತೂ ಮುಳುಗೋದಿಲ್ಲ ಅನ್ನೋ ಕ್ಯಾಪ್ಟನ್ ಅಂದ್ರೆ ಈ ಹಡಗಿನ ಕ್ಯಾಪ್ಟನ್ ಮಾತೇನಿದೆ ಅದು ಸುಳ್ಳಾಗತ್ತೆ. ಹಡಗು ಮುಳುಗುತ್ತೆ. ಅದಾದ್ಮೇಲೆ ಏನಾಗತ್ತೆ? ಸೊ ಅವ್ರ ಹತ್ರ ಇರುವಂತ ಆ ಕೆಂಪು ಹರಳಿನ ಸರ ಆ ಹುಡುಗ ಕಿಟ್ಟು ಹತ್ರ ಹೇಗ್ ಬರುತ್ತೆ? ಸೊ ಇಷ್ಟು ಹಲವಾರು ಟ್ವಿಸ್ಟ್ ಟರ್ನ್ಗಳಿಂದ ಕೂಡಿರೋ ಅಂತ ಕೃತಿ ಅಂತ ಹೇಳಿದ್ರೆ ಜೋಪಾಲ. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಹೇಳ್ಬೇಕಂದ್ರೆ ಒಂದೇ ದಿನ ಅಲ್ಲ, ಎಷ್ಟು ಅದು ಸ್ವಲ್ಪ ಅವರ್ಸ್ ಅಲ್ಲೇ ನಾನು ಮುಗಿಸ್ಬಿಟ್ಟೆ. ಒಂದು 2-3 ಅವರ್ಸ್ ಅಲ್ಲೇ ಮುಗಿಸ್ಬಿಟ್ಟೆ. ಯಾಕಂದ್ರೆ ಮತ್ತೆ ಡ್ರ್ಯಾಗ್ ಮಾಡ್ತಾ ಇದ್ರೆ ಆ ಕ್ಯೂರಿಯಸ್ ಹೋಗ್ಬಿಡುತ್ತೆ. 2-3 ಅವರ್ಸ್ ಏನ್ ಬೇಕಾಗಿ ಬರಲ್ಲ ನನಗೆ. ಸೊ ಬೇರೆ ಕೆಲಸಗಳನ್ನ ಮಾಡ್ತಾ ಅಷ್ಟವಾರ ಆಯ್ತು ಅಷ್ಟೇ. ಬಟ್ ಎಸ್, ಜೋತ್ಪಾಲ ಕೃತಿ ಎಕ್ಸ್ಟ್ರಾರ್ಡಿನರಿ. ಮುಖ್ಯವಾಗಿ ಆಥರ್ ಅಂದ್ರೆ ಅನುಷ್ ಶೆಟ್ಟಿ ಅವರು ಮೊದಲೇ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಚಿತ್ರಗಳನ್ನ ಕೊಟ್ಟಿಲ್ಲ ಅಂತ. ಎಸ್, ಕೊಡದೆ ಇದ್ದಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಬರವಣಿಗೆ ಆ ತರ ಇದೆ. ನೀವ್ ಯಾವ ಚಿತ್ರಗಳನ್ನ ಕೊಟ್ಟಿಲ್ಲ ಅಂದ್ರೂ ನಾವೇ ಇಮ್ಯಾಜಿನ್ ಮಾಡ್ಕೋಬಹುದು. ಅಂಡ್ ನೀವೇನ ಕ್ರಿಯೇಟ್ ಮಾಡಿದೀರಾ ಅದನ್ನ ನಾವೇ ನಮ್ಮ ಜಗತ್ತನ್ನ ಅಂದ್ರೆ ಇದ್ರಲ್ಲಿರುವಂತಹ ಜೋಡ್ಪಾಲನ್ನ ನಾವೇ ಕ್ರಿಯೇಟ್ ಮಾಡ್ಕೋಬಹುದು, ವಿಜುವಲೈಸ್ ಮಾಡ್ಬೋದು. ಸೊ ಹಾಗಾಗಿ ಎಸ್, ಆಕ್ಚುಲಿ ನೀವೇನಾದ್ರೂ ಇಮೇಜಸ್ ಕೊಟ್ಟಿದ್ರು ಅದು ಸ್ವಲ್ಪ ಡಿಸ್ಟ್ರಾಕ್ಷನ್ನೇ ಆಗ್ತಿತ್ತು. ಸೊ ಎಸ್, ಜೋತ್ಪಾಲ ಕೃತಿ ಎಕ್ಸ್ಟ್ರಾರ್ಡಿನರಿ. ಎಲ್ರೂ ಓದಿ. ಅಂಡ್ ಓದಿರೋರು ಹೇಗಿತ್ತು, ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಓದಿದಾಗ, ಅಂಡ್ ನಿಮ್ಮ ಒಪಿನಿಯನ್ ಏನು ಎಲ್ಲವನ್ನ ಕಮೆಂಟ್ ಮಾಡಿ. ಇದು ನನ್ನ ಹೊಸ ಚಾನಲ್. ನಾನು ಮೊದಲು ಕಲಾವಿದೆ ಅನ್ನೋ ಚಾನಲಲ್ಲಿ ಬುಕ್ ರಿವ್ಯೂಸ್ನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಯಾಕೋ ಎಲ್ಲಾನು ಕ್ಲಮ್ಸಿ ಅನಿಸ್ತು. ಅದರಲ್ಲಿ ಆಕ್ಟಿಂಗ್ ವಿಡಿಯೋಸು ಹಾಕ್ತೀನಿ, ಬುಕ್ ರಿವ್ಯೂಸ್ ವಿಡಿಯೋಸು ಹಾಕೋದ್ರಿಂದ. ಸೊ ಹಾಗಾಗಿ ಇದು ಸಪ್ರೇಟ್ ಚಾನಲ್ ಆಗೇ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಚಾನೆಲ್ ಹೆಸರು ಬಂದು ಬುಕ್ಕಲ್ಲಿ ಏನಿದೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ಎಸ್, ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ನನಗೆ ತಿಳಿಸಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ. ಬುಕ್ಕಲ್ಲೇನಿದೆ ಬುಕ್ಕಲ್ಲೇನಿದೆ.